ನನ್ನ ಹೆಸರು ಪ್ರಕಾಶ್ ಶೆಟ್ಟಿ. ಇವಳು ನನ್ನ ವೈಫು ಶಶಿಕಲಾ ಶೆಟ್ಟಿ. ನನ್ನ ಮಗಳು ಗಾಯನ ಶೆಟ್ಟಿ. ಇವತ್ತು ಗಾಯನ ಅವ್ರದ್ದು ರಂಗಪ್ರವೇಶ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಆಯಿತು. ತಮ್ಮೆಲ್ಲರ ಸಹಕಾರದಿಂದ ಚೆನ್ನಾಗಿ ನಡೀತು. ಹಾಗೆ ಇವಳ ಗುರುಗಳಾದ ಗೀತಾಲಕ್ಷ್ಮಿ ಗೋವಿಂದರಾಜನ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿ ಚೆನ್ನಾಗಿದ್ದಾಯಿತು. ಇವಳು ತನ್ನ 3ನೇ ವಯಸ್ಸಿನಿಂದನೂ ಕಲಿತಾ ಇದ್ದಾಳೆ. 2 ವರ್ಷದಿಂದ ಕೊರೋನಾ ಇದ್ದಿದ್ದಕ್ಕೆ ಪೋಸ್ಟ್ಪೋನ್ ಆಗಿ ಇವತ್ತಿಗೆ 5ನೇ ಡೇಟಲ್ಲಿ ಇವತ್ತು ರಂಗಪ್ರವೇಶ ಚೆನ್ನಾಗಿದ್ದಾಯಿತು. ಅವಳಿಗೂ ಇಂಟ್ರೆಸ್ಟ್ ಇತ್ತು, ನಮಗೂ ಅದರಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಅವಳಿಗೆ ರಂಗಪ್ರವೇಶಕ್ಕೆ ಮತ್ತು ಡ್ಯಾನ್ಸ್ ಕಲೀಲಿಕ್ಕೂ ಯಾವ ಸ್ಕೂಲ್ ಸರ್? ಅವಳು ಈಗ ನಂದಿ ಭರತನಾಟ್ಯ ಜೈಮಾಲಲ್ಲಿರೋದು. ಹಾಗಾಗಿ ಅವಳು ಚೆನ್ನಾಗಿ ಇದು ಮಾಡಿದ್ರು. ಅವಳದು ನೃತ್ಯ ಶಿವ, ಮುರುಘ, ಆ ಥರದ್ದೆಲ್ಲ ಒಟ್ಟು 8 ಕಲೆಗಳನ್ನು ಸತತ 3 ಗಂಟೆ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟಳು. ಹಾಗೆ ಮುಂಚೆ ಅವಳು ಗಿನ್ನಿಸ್ ರೆಕಾರ್ಡ್ ಇದರಲ್ಲಿ ಇದು ಮಾಡಿದ್ಲು ತಂಜಾವೂರಲ್ಲಿ. ಅದರಲ್ಲೂ ಸಕ್ಸಸ್ ಆಗಿದೆ. ಚಿದಂಬರಂ ದೇವಸ್ಥಾನದಲ್ಲಿ ಮತ್ತು ಲಯನ್ಸ್ ಕ್ಲಬ್ಬಲ್ಲಿ ಕೊಟ್ಟಿದ್ದಾಳೆ. ಮುತ್ಯಾಲಮ್ಮ ದೇವಸ್ಥಾನ, ಸುಮಾರು ದೇವಸ್ಥಾನದಲ್ಲೂ ಅವಳು ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಎಲ್ಲದರಲ್ಲೂ ಸಕ್ಸಸ್ ಆಗಿದ್ದಾಳೆ. ಈಗ ಇದು ಕಲಿತ್ರೆ ಅವರಿಗೆ ಮುಂದಕ್ಕೆ ಅವ್ರ ಭವಿಷ್ಯಕ್ಕೂ ಒಂದು ಇದಲ್ಲ, ಮತ್ತು ಭಾರತದ ಪರಂಪರೆನೊಂದು ಉಳಿಸ್ಕೊಂಡು ಹೋಗಾಗುತ್ತೆ ಅಂಥೇಳಿ ಅದಕ್ಕೆ ನಾವು ಇಷ್ಟಪಟ್ಟು ಅವಳು ಸೇರಿಸಿ. ಅವಳಿಗೂ ಇಂಟ್ರೆಸ್ಟ್ ಇತ್ತು. ಸಂಗೀತನೂ ಮಾಡ್ತಾ ಇದ್ದಾಳೆ. ಜೂನಿಯರು ಆಗಿದೆ, ಸೀನಿಯರ್ದಿಗೆ ಎಕ್ಸಾಮ್ ಕಟ್ತಾ ಇದ್ದಾಳೆ ಇನ್ನೊಂದು 3 ಮಂತ್ಸಲ್ಲಿ. ಇದು ಜೂನಿಯರ್ ಸೀನಿಯರ್ 2 ಆಗಿದೆ ಡ್ಯಾನ್ಸ್ದು. ಹಾಗಾಗಿ ಡ್ಯಾನ್ಸಿಗೆ ಆಗಿದೆ. ಅವಳಿಗೆ ತುಂಬ ಇಂಟ್ರೆಸ್ಟ್, ಏನೋ ಪ್ರೋಗ್ರಾಮ್ ನೋಡಿದ್ರು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಅದಕ್ಕೆ ನಾನು ಅವಳಿಗೆ ಸಪೋರ್ಟ್ ಕೊಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹಾಕಿದೆ. ಆದರೆ ಒಂದು ಆ್ಯನ್ಯುವಲ್ ಪ್ರೋಗ್ರಾಮು ಅಷ್ಟೇ, ಒಂದು ಮಿಸ್ ಮಾಡದೆ ಒಳ್ಳೆ ರೀತಿ 14 ಇಯರ್ಸಿಂದ ಬರ್ತಾ ಇದ್ದಾಳೆ. ಆಮೇಲೆ ಚಿದಂಬರಂ, ಆಮೇಲೆ ತಂಜಾವೂರು, ಆಮೇಲೆ ಗಿನ್ನಿಸ್ ರೆಕಾರ್ಡನ್ನು ಆಗಿದೆ ಅವಳದು. ನಮ್ಗೆ ಖುಷಿ, ಹೆಮ್ಮೆ ಅನಿಸುತ್ತೆ, ತುಂಬ ಖುಷಿಯಾಗುತ್ತೆ. ಏನೋ ಇಷ್ಟು ಎಲ್ಲ ಗುರುಗಳ ಆಶೀರ್ವಾದದಿಂದ, ಅವರ ಸಪೋರ್ಟಿಂದ, ಅದರಿಂದ ಅವಳು ಇಷ್ಟು ಸಾಧನೆ ಮಾಡಿದ್ದಾಳಲ್ಲ, ನಮಗೆ ಅದೇ ಹೆಮ್ಮೆ. ಇನ್ನು ನಮಗೇನು ಬೇಡ, ಅವರು ಭವಿಷ್ಯ ಮುಖ್ಯ ನಮಗೆ. ಅವರು ಮುಂದೆ ಬರಬೇಕಂತ ಆಸೆ. ಅವಳು ಇನ್ನೂ ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ನಮಗೂ ಇಷ್ಟೇ, ಅವಳಿಗೆ ಇಂಟ್ರೆಸ್ಟ್ ಇದೆ. ಇದ್ವತ್ತು ಮಾಡಬೇಕಂತ ಆಸೆ ಇದೆ. ಒಂದು ಅವ್ರದ್ದು ಫ್ಯೂಚರ್ ಇದಾಗ ಅವರ ಲೈಫ್ ಅವರು ಇದು ಮಾಡ್ಬೋದು. ಯಾವುದೇ ಕೆಲಸ ಮಾಡಿದ್ರೆ 1 ಅವರ್ 2 ಅವರ್ ಅವರು ಸ್ಪೆಂಡ್ ಮಾಡಿದರೆ ಅವರು ಇದು ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಏನಂದರೆ ಅವರು ಬಾಡಿ ಎಕ್ಸಸೈಸ್ ಭರತನಾಟ್ಯದಲ್ಲಿ ತುಂಬ ಮೇಯ್ನ್ ಇದೆ. ಮೈಂಡ್ ಫ್ರೆಶ್ ಇರುತ್ತೆ. ಏನು 1 ಅವರ್ ಅವರು ಸ್ಪೆಂಡ್ ಮಾಡ್ತಾರೆ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ. ಅದು ಅವಳಿಗೆ ಇಂಟ್ರೆಸ್ಟ್ ಇದ್ದಕ್ಕೆ ನಮಗೆ ಮಾಡೋಕ್ಕಾಯಿತು, ಇಲ್ಲದ್ರೆ ನಾನು ಮಾಡಲ್ಲ ಅಂತ ಆಗಲ್ಲ. ಅದರಿಂದ ಅವಳ ಸಪೋರ್ಟು ನಾವು ಸಪೋರ್ಟ್ ಮಾಡಿದ್ವಿ. ಯಾವುದನ್ನು ಮಾಡೋಕ್ಕೆ ಬೇಕಾದರೂ ನಾವು ಅದಕ್ಕೆ ಸಪೋರ್ಟಾಗಿ ನಿಂತು ಮಾಡಿಸ್ತಾ ಬಂದಿದ್ದೀವಿ. ನನ್ನ ಹೆಸರು ಗಾಯನ ಪಿ ಶೆಟ್ಟಿ. ನಾನು ನಂದಿ ಭರತನಾಟ್ಯ ಕಲಾಶಾಲೆಯಲ್ಲಿ ಭರತನಾಟ್ಯಂ ಕಲಿತಾ ಇದ್ದೀನಿ. 3ನೇ ವರ್ಷದಿಂದ ಕಲಿತಾ ಇದ್ದೀನಿ. ಇವಾಗ ತನಕ 14 ಇಯರ್ಸ್ ಆಯಿತು, 14-15 ಇಯರ್ಸ್ ಆಯಿತು. ಜೂನಿಯರ್ ಸೀನಿಯರ್ 2 ಎಕ್ಸಾಮ್ ಕೊಟ್ಟಿದ್ದೀನಿ. ಇವಾಗ ರಂಗಪ್ರವೇಶ ಆಯಿತು. ಇನ್ಮೇಲೆ ವಿದ್ವತ್ ಕೊಡ್ತೀನಿ, ನೆಕ್ಸ್ಟ್ ಲೆವೆಲಲ್ಲಿ ಕೊಡ್ತೀನಿ. ನಾನಿಲ್ಲಿ ತುಂಬ ಟೆಂಪಲ್ಸಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ತಂಜಾವೂರು ಬೃಹನ್ ನಾಟ್ಯಾಂಜಲಿ ಅಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ಚಿದಂಬರಮಲ್ಲಿ ಕೊಟ್ಟಿದ್ದೀನಿ. ಇದು ಒಂದು ಮೈಲ್ ಸ್ಟೋನ್, ನನ್ನ ಕೆರಿಯರಲ್ಲಿ ಒಂದು ಮೈಲ್ ಸ್ಟೋನ್. ನಂಗೆ ತುಂಬ ಖುಷಿ ಆಗ್ತಾಯಿದೆ. ಭರತನಾಟ್ಯಂ ಇಂಡಿಯನ್ ಕಲೆ ಅಲ್ವಾ, ಅದೊಂದು ಕಲಿತು ಇನ್ನು ಮುಂದೆ ಜನ್ರೇಷನ್ಗೂ ಸ್ಪ್ರೆಡ್ ಮಾಡೋದು ಒಂದು ಗುಡ್ ಕಾಸ್. ಅದಕ್ಕೆ I like contemporary also. In schools I do contemporary also. ನಾನು ಕರ್ನಾಟಿಕ್ ಮ್ಯೂಸಿಕ್ಕು ಕಲ್ತಿದ್ದೀನಿ. ಜೂನಿಯರ್ ಎಕ್ಸಾಮ್ ಕೊಟ್ಟಿದ್ದೀನಿ ಕರ್ನಾಟಿಕ್ ಮ್ಯೂಸಿಕಲ್ಲಿ. ಸುಜಾತಾ ಸತೀಶ್ ಟೀಚರ್. ನಾನು ಪಂದನಲ್ಲೂರು ಸ್ಟೈಲಲ್ಲಿ ಮಾತ್ರ ಕಲಿತಾ ಇರೋದು, ಅದೊಂದು ಸ್ಟೈಲು. ನಮ್ಮ ಗುರುಗಳು ತುಂಬ ಒಳ್ಳೆಯವರು. ಅವ್ರ ಗೈಡೆನ್ಸಿಂದನೇ ನಾನು ಮಾಡೋಕ್ಕಾಗಿರೋದು. ಜೂನಿಯರ್ ಎಕ್ಸಾಮ್, ಸೀನಿಯರ್ ಎಕ್ಸಾಮ್, ರಂಗಪ್ರವೇಶ, ಇನ್ಮೇಲೆ ವಿದ್ವತ್ತು ಮಾಡ್ತೀನಿ. ಅವರೇ ಗ್ರೇಟ್. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ.
ಇದು ನಮ್ಮೆಲ್ಲರ ಕಂಪನಿ.